ಹೆಮ್ಮೆಯಿಂದ ಹೇಳ್ಕೊಳ್ಳೋದಕ್ಕಿಂತ ಭಾಳ ಬೇಸರ ಆಗುತ್ತೆ. ಚೀನಾ ಮೊದಲನೇ ಸ್ಥಾನದಲ್ಲಿತ್ತು ಅತಿ ಹೆಚ್ಚು ಜನಸಂಖ್ಯೆಯಲ್ಲಿ. ಈಗ ಅದು ನಮ್ಮ ಸ್ಥಾನದಿಂದ ಕೆಳಗಿಳಿದಿದೆ. ಅದರ ಸ್ಥಾನವನ್ನು ನಾವು ಆಕ್ರಮಿಸ್ಕೊಂಡಿದ್ದೀವಿ. ನಿಜಕ್ಕೂ ಬೇಜಾರಾಗುತ್ತೆ. ಜನಸಂಖ್ಯೆ ಜಾಸ್ತಿ ಆಗಿದ್ದು ನಿಜಕ್ಕೂ ಭಾಳ ನಾಚಿಕೆಗೇಡಿನ ಸಂಗತಿ. ಪ್ರಗತಿಯಲ್ಲಿ ಸಾಕಷ್ಟು ಹಿಂದಿದ್ದೀವಿ ಚೀನಾದವ್ರಿಗಿಂತ. ಹಳ್ಳಿಯಲ್ಲಿರುವಂತಹ ರೈತರು ಕೂಡ ನಗರದತ್ತ ಓಡಿ ಬಂದು ಬದುಕಟ್ಟುಗಳು ಹೆಣಗಾಡ್ತಾ ಇದ್ದಾರೆ. ಅಗತ್ಯ ಇಲ್ಲ. ಇರುವಂಥ ಜಾಗದಲ್ಲಿನೇ ತಮ್ಮ ಹಳ್ಳಿಗಳಲ್ಲಿನೇ ಸಾಕಷ್ಟು ಯೋಜನೆಗಳನ್ನು ರೂಪಿಸ್ಕೊಂಡು ಅತ್ಯುತ್ತಮವಾದ ಬೆಳೆಗಳನ್ನು ಬೆಳ್ಕೊಂಡು ಬದುಕಟ್ಕೋಬೋದು. ಬೇರೆಯವರಿಗೂ ನೆರವಾಗುವಷ್ಟು ಮಟ್ಟಿಗೆ ರೈತಾಪಿ ವೃತ್ತಿಯಲ್ಲಿ ತೊಡಗಬಹುದು. ಸ್ನೇಹಿತರೆ ನಮಸ್ಕಾರ. ಈಗಷ್ಟೇ ಮುಂಗಾರು ಮಳೆ ಅಲ್ಲಲ್ಲಿ ಅನಿಸ್ತಾ ಇದೆ. ಹಾಗಾಗಿ ಕೆಲವು ಕಡೆ ಅಂದರೆ ಮಲೆನಾಡು ಕರಾವಳಿ ಭಾಗದಲ್ಲಿ ಕೃಷಿ ಚಟುವಟಿಕೆ ಈಗಾಗಲೇ ಆರಂಭ ಆಗಿದೆ. ಅದೇ ರೀತಿ ಮೈಸೂರು ಭಾಗದಲ್ಲೂ ಕೂಡ ಇತ್ತೀಚೆಗೆ ಮಳೆ ಚೆನ್ನಾಗಾಗಿದೆ. ಕೆಲವು ಕಡೆ ಈ ತೆಂಗಿನ ಮರಗಳು ಅಡಿಕೆ ಮರಗಳು ಎಲ್ಲ ಒಣಗಿ ಹೋಗುವಂಥ ಸಂದರ್ಭದಲ್ಲೇ ಮಳೆ ಬಂದಿದ್ದು ಸ್ವಲ್ಪ ರೈತರಿಗೆ ಖುಷಿ ತಂದಿದೆ. ಅದೇ ಖುಷಿಯಲ್ಲಿ ಕೆಲವು ರೈತರು ಮಳೆ ಬೇಸಾಯವನ್ನು ನಂಬಿಕೊಂಡಂಥ ರೈತರು ಈಗ ಗದ್ದೆಯನ್ನು ಉಳುಮೆ ಮಾಡಿ ಹದಗೊಳಿಸುವ ಕಾರ್ಯದಲ್ಲಿ ನಿರತರಾಗಿದ್ದಾರೆ. ಈಗ ನೋಡ್ಬೋದು ನೀವು ಮೈಸೂರು ಭಾಗದ ಈ ಒಂದು ಕೆಂಪು ಮಣ್ಣಿನ ಹೊಲದಲ್ಲಿ ಈಗಾಗಲೇ ನೇಗಿಲಿಂದ ಹೂಳಿ ಬಿತ್ತನೆಗೆ ರೆಡಿ ಮಾಡಿದಂಥ ಹೊಲ ಇದು. ಇದೇ ರೀತಿ ರೈತರ ಕೆಲಸ ಕಾರ್ಯಗಳು ಮುಂದುವರಲಿ ಎಂದು ಹಾರೈಸ್ತೀನಿ. ಅದೇ ರೀತಿ ಅವರ ರೈತಾಪಿ ಕೆಲಸಕ್ಕೆ ಅನುಗುಣವಾಗಿ ಮಳೆರಾಯ ಸಕಾಲಕ್ಕೆ ಆಗಮಿಸಲಿ, ಬೆಳೆ ಚೆನ್ನಾಗಿ ಬರಲಿ ಎಂದು ಹಾರೈಸೋಣ. ಮಳೆ ಬಂದು ರೈತರು ಬಿತ್ತನೆ ಮಾಡಿ ಉಳುಮೆ ಮಾಡಿ ಚೆನ್ನಾಗಿ ಬೆಳೆ ಬೆಳೆದ್ರೆ ನಮ್ಮೆಲ್ರಿಗೂ ಒಂದಿಷ್ಟು ಅನ್ನ ಖಂಡಿತವಾಗಿ ಸಿಗುತ್ತೆ. ಇಲ್ಲ ಅಂದರೆ ಭಾಳ ಕಷ್ಟ. ಇತ್ತೀಚೆಗೆ ರೈತಾಪಿ ಕೆಲಸವನ್ನು ಮಾಡುವವರ ಸಂಖ್ಯೆ ಕಡಿಮೆ ಆಗಿದೆ. ಹಾಗಾಗಿ ಮುಂದಿನ ದಿನಗಳಲ್ಲಿ ಜನಸಂಖ್ಯೆ ಒಂದು ಕಡೆ ಜಾಸ್ತಿ ಆಗ್ತಾಯಿದೆ, ರೈತಾಪಿ ಕೆಲಸ ಮಾಡುವವರ ಸಂಖ್ಯೆ ಕಡಿಮೆ ಆಗ್ತಾಯಿದೆ. ಇದೇ ರೀತಿ ಮುಂದುವರೆದ್ರೆ ಈಗಾಗಲೇ ಪ್ರಪಂಚದಲ್ಲಿ ಜನಸಂಖ್ಯೆಯಲ್ಲಿ ಮೊದಲ ಸ್ಥಾನದಲ್ಲಿದೆ ಭಾರತ ದೇಶ. ಅದು ನಮ್ಮ ದೇಶ. ಹೆಮ್ಮೆಯಿಂದ ಹೇಳ್ಕೊಳ್ಳೋದಕ್ಕಿಂತ ಭಾಳ ಬೇಸರ ಆಗುತ್ತೆ. ಚೀನಾ ಮೊದಲನೇ ಸ್ಥಾನದಲ್ಲಿತ್ತು ಅತಿ ಹೆಚ್ಚು ಜನಸಂಖ್ಯೆಯಲ್ಲಿ. ಈಗ ಅದು ನಮ್ಮ ಸ್ಥಾನದಿಂದ ಕೆಳಗಿಳಿದಿದೆ. ಅದರ ಸ್ಥಾನವನ್ನು ನಾವು ಆಕ್ರಮಿಸ್ಕೊಂಡಿದ್ದೀವಿ. ನಿಜಕ್ಕೂ ಬೇಜಾರಾಗುತ್ತೆ. ಜನಸಂಖ್ಯೆ ಜಾಸ್ತಿ ಆಗಿದ್ದು ನಿಜಕ್ಕೂ ಭಾಳ ನಾಚಿಕೆಗೇಡಿನ ಸಂಗತಿ. ಪ್ರಗತಿಯಲ್ಲಿ ಸಾಕಷ್ಟು ಹಿಂದಿದ್ದೀವಿ ಚೀನಾದವ್ರಿಗಿಂತ. ಜನಸಂಖ್ಯೆ ಹೆಚ್ಚು ಮಾಡುವಲ್ಲಿ ನಾವು ಯೋಚನೆ ಮಾಡಬೇಕಾಗಿದೆ. ಜನಸಂಖ್ಯೆ ಹೆಚ್ಚಾದಷ್ಟು ನಮ್ಮ ದೇಶದಲ್ಲಿ ಅಗತ್ಯತೆಗಳು ಹೆಚ್ಚಾಗಬೇಕಾಗತ್ತೆ. ಅದಕ್ಕೆ ತಕ್ಕಂತೆ ಪ್ರಗತಿ ಕೂಡ ಆಗಬೇಕಾಗತ್ತೆ. ಎಲ್ಲದಕ್ಕಿಂತ ಬಹುಮುಖ್ಯವಾಗಿ ರೈತಾಪಿಯಲ್ಲಿ ಒಳ್ಳೆಯ ಪ್ರಗತಿ ಕಾಣಬೇಕಾಗತ್ತೆ. ಬಟ್ ಆ ಪ್ರಗತಿ ನಮ್ಮಲ್ಲಿ ಕಾಣ್ತಾ ಇಲ್ಲ. ನಗರೀಕರಣದ ಹಾವಳಿ, ನಗರೀಕರಣದ ಉತ್ಸಾಹದ ಓಟ ಏನಂತೀವಿ ಅತಿಯಾಗಿದೆ. ಹಳ್ಳಿಯಲ್ಲಿರುವಂತಹ ರೈತರು ಕೂಡ ನಗರದತ್ತ ಓಡಿ ಬಂದು ಬದುಕಟ್ಟುಗಳು ಹೆಣಗಾಡ್ತಾ ಇದ್ದಾರೆ. ಅಗತ್ಯ ಇಲ್ಲ. ಇರುವಂಥ ಜಾಗದಲ್ಲಿನೇ ತಮ್ಮ ಹಳ್ಳಿಗಳಲ್ಲಿನೇ ಸಾಕಷ್ಟು ಯೋಜನೆಗಳನ್ನು ರೂಪಿಸ್ಕೊಂಡು ಅತ್ಯುತ್ತಮವಾದ ಬೆಳೆಗಳನ್ನು ಬೆಳ್ಕೊಂಡು ಬದುಕಟ್ಕೋಬೋದು. ಬೇರೆಯವರಿಗೂ ನೆರವಾಗುವಷ್ಟು ಮಟ್ಟಿಗೆ ರೈತಾಪಿ ವೃತ್ತಿಯಲ್ಲಿ ತೊಡಗಬಹುದು. ಬಟ್ ಅದನ್ನು ಮಾಡ್ತಾ ಇಲ್ಲ ನಮ್ಮ ಇತ್ತೀಚಿನ ಯುವಕರು. ರೈತರ ಮಕ್ಕಳು ಕೂಡ ಪೇಟೆ ಸೇರ್ತಾ ಇದ್ದಾರೆ. ಭಾಳ ಇದೊಂದು ದೊಡ್ಡ ದುರಂತ. ಇದೇ ರೀತಿ ಮುಂದುವರೆದ್ರೆ ಕೆಲವೇ ವರ್ಷಗಳಲ್ಲಿ
ಬೇರೆ ಬೇರೆ ದೇಶಗಳಿಂದ ನಾವುಗಳು ಆಹಾರವನ್ನು, ದವಸ ಧಾನ್ಯಗಳನ್ನು ತರಿಸಿಕೊಂಡು ತಿನ್ನುವಂಥ ಪರಿಸ್ಥಿತಿ ಬರುತ್ತೆ. ಯಾಕಂದರೆ ರೈತಾಪಿ ಕೆಲಸ ಮಾಡುವವರ ಸಂಖ್ಯೆ ಕಡಿಮೆ ಆದಾಗ, ಆಹಾರದ ಉತ್ಪನ್ನ ಕಡಿಮೆ ಆದಾಗ ಅನಿವಾರ್ಯವಾಗಿ ಬೇರೆ ದೇಶಗಳಿಂದ ಆಮದು ಮಾಡಿಕೊಳ್ಳುವಂಥ ಪರಿಸ್ಥಿತಿ ಬಂದೇ ಬರುತ್ತೆ. ಆವಾಗ ನಮಗೆ ಆಹಾರದ ಕೊರತೆ ಭಾಳಷ್ಟು ಕಾಡುತ್ತೆ, ದುಬಾರಿ ಆಗುತ್ತೆ. ಅದನ್ನು ಇಂದಿನ ಯುವಕರು, ಹಿರಿಯರು ಅರ್ಥ ಮಾಡ್ಕೋಬೇಕು. ಯುವಕರಿಗೆ ಒಳ್ಳೆ ಮಾರ್ಗದರ್ಶನ ಮಾಡಬೇಕು. ರೈತಾಪಿ ದಂಧೆಯಲ್ಲಿ ತೊಡಗಲು ಒಂದು ಅರಿವು ಮೂಡಿಸುವಂಥ ಕೆಲಸ ಮಾಡಬೇಕಾಗಿದೆ. ಅದನ್ನು ಮಾಡ್ತಾಯಿಲ್ಲ. ಎಲ್ಲ ರೈತರ ಮಕ್ಕಳು ಇಂಜಿನಿಯರು, ಡಾಕ್ಟರ್ ಆಗ್ಬೇಕಂತ ಬಯಸ್ತಾ ಇದ್ದಾರೆ. ನಗರ ಸೇರಿಕೊಂಡು ಅಪಾರ್ಟ್ಮೆಂಟ್ಗಳಲ್ಲಿ, ವಿಲ್ಲಾಗಳಲ್ಲಿ ವಾಸಿಸಬೇಕಂತ ಕನಸು ಕಾಣ್ತಾ ಇದ್ದಾರೆ. ಸ್ವಚ್ಛಂದವಾದ ಪರಿಸರ, ತಮ್ಮ ತೋಟದ ಹೊಲ ಗದ್ದೆಗಳಲ್ಲಿ ಬದುಕಬೇಕನ್ನುವ ಆ ಯೋಚನೆನೇ ಮಾಡ್ತಾಯಿಲ್ಲ. ಹಾಗಾಗಿ ನಿಜ ಹೇಳಬೇಕಂದ್ರೆ ನಮ್ಮ ರೈತರ ಮಕ್ಕಳು ಆದಷ್ಟು ನಗರೀಕರಣದ ಕಡೆಗೆ ವಾಲದೆ ತಮ್ಮ ಹಳ್ಳಿಗಳಲ್ಲಿ ಬೀಡು ಬಿಟ್ಟು ಕೆಲಸ ಮಾಡಬೇಕು. ಅಂತೆ ಕೆಲವು ಅಕ್ಷರಸ್ಥರು ಈಗಾಗಲೇ ನಗರ ಭಾಗದಲ್ಲಿ ಸೇರಿಕೊಂಡಂಥವರು ಕೂಡ ಹಳ್ಳಿಗಳತ್ತ ಹೋಗಿ ಏನಾದರೂ ಒಂದು ಸಣ್ಣ ಪುಟ್ಟ ರೈತಾಪಿ ಕೆಲಸವನ್ನು ಮಾಡುವಂತಹ ಯುವಕರಿಗಾಗಲಿ, ಹಿರಿ ತಲೆಮಾರಿನವರಿಗಾಗಲಿ ಅವ್ರಿಗೆ ನೆರವಾಗುವಂಥ ಕೆಲಸ ಮಾಡಬೇಕಾಗಿದೆ. ಅಂದಾಗ ಮಾತ್ರ ಮುಂದಿನ ದಿನಗಳಲ್ಲಿ ನಮಗೆ ಆಹಾರದ ಕೊರತೆ ನೀಗಬಹುದು, ಪ್ರಗತಿ ಕೂಡ ಆಗುತ್ತೆ. ನಮ್ಮಲ್ಲಿ ದವಸ ಧಾನ್ಯಗಳು ಬದುಕಲಿಕ್ಕೆ ಬೇಕಾದಂತಹ ಆಹಾರ ಧಾನ್ಯಗಳ ಉತ್ಪನ್ನ ಆದರೆ ನಮ್ಮ ದೇಶ ಸಮೃದ್ಧವಾಗಿರ್ತದೆ. ಅದಾಗಬೇಕು, ಆಗಲಿ. ಆ ನಿಟ್ಟಿನಲ್ಲಿ ಯುವಕರು ಯೋಚನೆ ಮಾಡಿ ಮಣ್ಣಲ್ಲಿ ದುಡಿಯುವಂತಹ ಮನಸ್ಸು ಮಾಡಲಿ ಅಂಥೇಳಿ ನಾನು ಆಶಯ ವ್ಯಕ್ತಪಡಿಸ್ತಾ ಇದ್ದೀನಿ.